ಏನು ಮರಂಜನ, ಈ ಮನೆಯ ಧರ್ಮ ದೇವತೆಯಾದ ನಾನು ನಿನ್ ಸೇವೆ ಮಾಡ್ಬೇಕೆ? ಇನ್ನು ಮೇಲೆ ನನ್ನ ಕೈಯಾರು ಎತ್ತಿ ಹಾಕಿದ ಅನ್ನ ತಿಂದು ಬೀಳೋ ನಾಯಿ ನೀನು. ಇದೇ ರೀತಿ ನಿವಾರಿಸಿದ್ರೆ ಇನ್ನೊಂದು ನಿಮಿಷ ಕೂಡ ನೀನು ಈ ಮನೆಯಲ್ಲಿರೋಲ್ಲ. ನೀವು ಧರ್ಮ ದೇವತೆನ? ನೀನೊಬ್ಬಳೆ ಶ್ರೀರಾಮರ ಹೆಂಡತಿನ? ನೋಡೇನು ಹಾಗೆ ಓಡಿ ಬಂದ ಬಿಡಾಡಿ ಅಂತ ತಿಳಿದಿದ್ದೀಯ? ಮರ್ಯಾದೆಯಿಂದ ಹೇಳಿಕೆಯ ಇಲ್ವೋ? ಬೇಡಮ್ಮ, ಮೊದಲು ದೇವರ ಸೇವೆ, ಆಮೇಲೆ ನಿನ್ ಸೇವೆ ಮಾಡ್ತೀನಮ್ಮ. ಪದೇ ಪದೇ ಅದನ್ನೇ ಹೇಳ್ತೇನೆ. ತಂದೆ ಮಾಳಿಂಗರಾಯ, ಏನಪ್ಪ ನಿನ್ನ ಲೀಲೆ? ಏನು ನಿನ್ನ ಸೇವೆ ಮಾಡಕ್ಕಂತ ನಾನು ಬಂದ್ರೆ ಈ ನಿನ್ನ ಸೇವೆಗೆ ಈಕೆ ಅಡ್ಡಾಗ್ಬಿಟ್ಲಲ್ಲ. ಎಲ್ಲಿದೆಯಪ್ಪ ಈ ನಿನ್ನ ಶಕ್ತಿ? ಎಲ್ಲಿದೆ ತಂದೆ? ನನ್ನ ಪಾದದ ಹೊರತು ಇಲ್ಲ ಬಾರಿ ನಿನಗೆ ಮುಕ್ತಿ. ಏನ್ ಮಾಡ್ತಾ ಇದೀಯಾ? ಧರ್ಮ ದೇವತೆ ಆದ ನೀನು ಈ ಸೂಳೆ ಕಾಲಿ ಹಿಡಿದೆ ಸರಿಯಾಚೆ. ಏನೋ ಬಡವ, ಬಾಯಿಗೆ ಬಂದಂತೆ ಬಗಳಲಿಕ್ಕೆ ಈ ರಂಜನಾ ಏನು ನಿನ್ನ ಸತ್ತು ಅಂತ ತಿಳ್ಕೊಂಡಿದ್ದೀಯೋ? ಇವಳಿಗೆ ಎಷ್ಟು ಅಧಿಕಾರವಿದೆಯೋ ಇವಳ ಎರಡರಷ್ಟು ಅಧಿಕಾರ ನನಗಿದೆ. ನನಗೆ ಪಾಠ ಕಲಿಸೋಕೆ ನೀನ್ ಯಾರು? ಈ ಮನೆ ಯಜಮಾನರ ಅಳಿಯ. ಹುಚ್ಚ, ನೀನು ಅಳಿಯ ಅಲ್ಲ, ಅವಳ ಸೇವಕ ಅಂದಾಗ ಈ ನಿನ್ನಕ್ಕ ನನ್ನ ಸೇವಕಿ. ಏ ರಂಜನಾ, ಬಾಯಿಗೆ ಬಂದಂತೆ ಮಾತನಾಡಿದ್ರಿ ಬಾಯಿಗೆ ಕಾಶದ ಕೆಬ್ಬನನ್ನು ಬರೆಯ ಕೊಡಬೇಕಾಗುವುದು ಎಚ್ಚರ. ನನ್ನ ಬಾಯಿಗೆ ಬರೆ ಎಳೆಯೋ ಮುನ್ನ ಮೊದಲು ನೀವಿಬ್ರು ಈ ಮನೆಯಲ್ಲಿ ಇರ್ತೀರೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡು. ನಿನ್ನ ತಮ್ಮನಿಗೆ ಸರಿಯಾಗಿ ತಿಳಿಸಿ ಹೇಳ್ತೀಯೋ ಏನ್ ಈಗ್ಲೇ ಇವನನ್ನ ಮನೆ ಹಾಗೆ ಮಾಡ್ಬೇಡ. ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ, ಆದ್ರೆ ದಯವಿಟ್ಟು ಈ ರೀತಿ ಮಾಡಬೇಡಮ್ಮ. ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ. ತಮ್ಮ, ಯಾಕಪ್ಪ ನಿನಗೆ ಈ ಹಠ? ಬೇಡಪ್ಪ, ಹಠ ಒಳ್ಳೇದಲ್ಲ, ಬಿಟ್ಟು ಬಿಡು. ನೋಡು, ಇವಳ ಸೇವೆ ಮಾಡಬೇಕು ಅಂತ ಆ ವಿಧಿ ನನ್ನ ಹಣೆ ಬರದಲ್ಲಿ ಬರ್ದಿದೀಯ. ಅದು ನನ್ನ ಪ್ರಾರಂಭ ಕರ್ಮ ಅಪ್ಪ, ಪ್ರಾರಂಭ ಕರ್ಮ. ಅಕ್ಕ, ಧರ್ಮದ ದೇವತೆಯಾದ ನೀನು ಕಣ್ಣೀರ್ ಹಾಕ್ಬಾರ್ದು. ಈ ಧರ್ಮದ ತುಂಬಿದ ಮನೆಗೆ ಕಳಂಕ ತರುವ ಕುಳಕ್ಕೆ ಕತೆ ಮುಗಿಸಿ ಬಿಡ್ತೀನಿ. ಬೀರ, ಯಾರ ಮೇಲೆ ಕೈ ಮಾಡ್ತಾ ಇದೀಯಾ ಗೊತ್ತಾ? ಅವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ನಮ್ಮಕ್ಕ ನಿನ್ನಕ್ಕ. ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ, ಯೌವನ, ಸಿರಿತನವನ್ನು ನೋಡಿ ಲಾಲಾಲಿಸಿ ಬಂದವಳು ಅಷ್ಟೇ. ಏ ಮಾವ, ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮ ಸಾಕ್ಷಿಯಾಗಿ ನಿಮ್ಮ ಕೈ ಹಿಡ್ದ ನನ್ನ ಅಕ್ಕ ಬರೇ ಮೆಚ್ಚಿ ಬಂದವಳೆ. ಮಾವ ಮಾವ ನೀನಂದ ಮಾತು ಬೇರೆ ಯಾರಾದ್ರೂ ನೋಡಿದಿರ್ತಾರೆ ಇಷ್ಟೊತ್ತಿಗೆ ಅವರ ನಾಳಿ ಕತ್ತರಿಸಿ ಮಾಳಿಂಗರಾಯ ಪಾದಕ್ಕೆ ಅರ್ಪಿಸಿ ಬಿಡ್ತೀನಿ. ಆದರೆ ಈ ನಾಡಿನ ದೇವರು ನೋಡ್ದೈತೆ ಅಂತ ಸುಮ್ಮನೆ ಬಿಡ್ತೀನಿ. ಮೊಸಳೆ ಬಾಯಿನ
ನನ್ನ ಮನೆ ಅನ್ನ ತಿಂದು ನನಗೆ ಎದುರು ಉತ್ತರ ಕೊಡ್ತೀಯೇನೋ ನನಗೆ. ನಾ ಅವತ್ತು ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಅಕ್ಕ ಅಂತ ಹೇಳಿದು ಅರಿತು ನಿನ್ನೆ ದಿನ ರಾಜವರ ರವಿವರ್ಮ ಗಾಡಿ ಹಿಡಿದಿ ಅಂತಲೇ ಯಾಕ್ಲಿ ಸಲಿಗನು ನಿನ್ನ ಮೈಯಾಗಿನ ಸಾಕನು. ಆ ಕೆಟ್ಟ ಸುಳಿ ಮಕ್ಕಳ ಮಾಡುತ್ತೋ ರೀತಿ ಸರಿ ಇಲ್ಲ ಮಾವ. ಬೀರ ಅವರಿಗೆಲ್ಲ ಹೇಳೋಕೆ ಕೇಳೋಕೆ ನಾನಿದ್ದೀನಿ, ನೀನಲ್ಲ. ನೀನು ನನ್ನ ಬರೇ ಸೇವಕನೇ ಅಷ್ಟೇ. ಏನೇ ಶಾಂತಿ, ನಿನ್ನ ತಮ್ಮನ ಪೌರುಷವನ್ನು ನೋಡ್ತಾ ನಿಂತಿದ್ಯಾ? ತಿದ್ದಿ ಬುದ್ಧಿ ಹೇಳ್ತೋ ಇಲ್ಲ ಅವನೊಂದಿಗೆ ನೀನು ಹೊರ ಹೋಗ್ತೀಯೋ? ರೀ, ಯಾವತ್ತಾದ್ರೂ ಒಂದ್ಸರಿ ಆದ್ರೂ ನಿಮ್ಮ ಎದುರಿಗೆ ನಿಂತು ಒಂದ್ಸಾರಿ ಆದ್ರೂ ಮಾತನಾಡಿದ್ದೀನ? ಯಾಕೆ ಸ್ವಾಮಿ, ಯಾಕೆ ನಮ್ಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾ ಇದ್ದೀಯ? ನೋಡಿ, ಏನು ಅರಿಯದ ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಆದ್ರೆ ಅವರು ಮಾತನಾಡಿದನು ನೀವು ಯಾವತ್ತೂ ತಲೆಗೆ ಹಚ್ಕೋಬೇಡಿ. ಆದ್ರೆ ಇದೊಂದೇ ಒಂದ್ಸಾರಿ ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ ಬಿಡಿ. ಏನ್ ಹೇಳ್ತೀವೋ ನೀನೇ ಹೇಳು. ತಮ್ಮ, ನಾವೀಗ ವಿಷದ ಹಾವಿನ ಸರ್ಪದ ಹೆಡೆಯ ಮುಂದೆ ನಿಂತಿದ್ದೀವಿ ಅಂದಾಗ ಅದನ್ನು ಮುಟ್ಟಿದ್ರೆ ಕಚ್ಚುತ್ತೆ ಅಂತ ನಾವು ಮನೆ ಬಿಟ್ಟು ಹೊರ ಹೋದ್ರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗುತ್ತೇವೆ ಅಂದಾಗ ನನಗೆ ಅವರು ತಾಳಿ ಕಟ್ಟಿದ್ದಾರೆ ಅಂದಮೇಲೆ ಯಾವತ್ತಿದ್ರು ಹೆಣ್ಣಿಗೆ ಒಂದ್ಸಾರಿ ಮಾಂಗಲ್ಯ ಬರುತ್ತೆ. ಹೆಣ್ಣಿಗೆ ಗಂಡ ಕುರುಡನಾಗಲಿ ಕುಂಟನಾಗಲಿ ಅವಳಿಗೆ ಯಾವತ್ತಿದ್ರು ಅವಳಿಗೆ ಗಂಡನೇ ತಾನೆ. ಬೇಡ ತಮ್ಮ, ನೋಡು, ನಿನ್ನ ಅಕ್ಕನ ಬಳ್ಳಿ ಹಬ್ಬಬೇಕು ಅಂತ ನಿನಗೆ ಆಸೆ ಇದ್ರೆ ದಯವಿಟ್ಟು ಅವರಿಗೆ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಯಬೇಕು. ಇದು ನನ್ನ ಮಾತು. ಆಯ್ತಮ್ಮ, ಆಯ್ತು. ನಿನ್ನ ಸಲುವಾಗಿ ಇಡೀ ಪರ್ವತನೇ ಹೊತ್ತು ನಿಲ್ತೀನಿ. ಅದೇನಾಗುತ್ತೋ ಆಗಲಿ. ಇರಲಿ ಬೀರ, ನೀನೇನು ಹೋಗು. ಶಾಂತ, ಮನೆಗೆ ರಾಜವರ್ಮ ರವಿವರ್ಮರು ಬೀಗರು ಬರ್ತಿದ್ದಾರೆ. ನೀನು ಹೋಗಿ ಕಾಪಿ ರೆಡಿ ಮಾಡೋಗು. ಆಯ್ತು ರೀ. ರಂಜನಾ, ನಿನ್ನ ಇಷ್ಟದಂತ ಎಲ್ಲ ಕಾರ್ಯ ಸಫಲವಾಗುತ್ತೀಯಲ್ಲವೇ? ತೋಟದ ಹೊಲ ನನ್ನ ಹೆಸರಿಗೆ ಮಾಡಿ 10 ತೊಲಿ ಚಿನ್ನದ ತಾಳಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿವೆ? ಎಲ್ಲ ರೆಡಿಯಲ್ಲೇ ಬಂದಿದ್ದೀನಿ, ತೆಗೆದುಕೋ. ಭಾಪ್ರಿಯ, ನಿಮ್ಮ ಕೈ ಹಿಡಿಯುವ ನನಗೆ ಅದ್ಯಾವ ಜನ್ಮದ ಋಣವೋ ನಾ ಕಾಣೆ. ಈ ತಾಳಿಯನ್ನ ನಿಮ್ಮ ಕೈಯಾರ ನೀವೇ ಹಾಕಿ. ರಂಜನಾ, ನೀನೀಗ ಹೇಗ್ ಕಾಣ್ತಾ ಇದೀಯಾ ಗೊತ್ತಾ? ನೀನೀಗ ಬೇಲೂರ ಶಿಲಬಾಲೆ ಕಣ್ಣಂತೆ ಕಾಣ್ತಾ ಇದೀಯಾ. ನಿನ್ನ ರೂಪವನ್ನು ನೋಡಿ